ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷಾಧ್ಯಯನ ಎಂಬ ಈ ಮಾಲಿಕೆಯಲ್ಲಿ ಪಾಠ 21. ಇಂದು ನಾವು ವಾಕ್ಯಗಳು ಮತ್ತು ಅವುಗಳ ಪ್ರಭೇದಗಳ ಬಗ್ಗೆ ಸ್ವಲ್ಪ ಮಟ್ಟಿನ ಜ್ಞಾನವನ್ನು ಪಡೆದುಕೊಳ್ಳೋಣ. ಕನ್ನಡ ಭಾಷೆ ಅತ್ಯಂತ ಸುಂದರವಾದಂತಹ, ಸುಲಭವಾದಂತಹ ಭಾಷೆ. ಈ ಭಾಷೆಯನ್ನು ಮಾತನಾಡುವಾಗ ನಾವು ಬೇರೆ ಬೇರೆ ರೀತಿಯ ವಾಕ್ಯಗಳನ್ನು ಬಳಸುವುದುಂಟು. ಹಾಗೆ ವಾಕ್ಯಗಳ ಬಳಕೆಯಿಂದ ಭಾಷೆಯ ಸೌಂದರ್ಯ ಇನ್ನೂ ಹೆಚ್ಚುತ್ತದೆ. ಗಮನಿಸೋಣ. ಕರ್ತೃಪದ, ಕರ್ಮಪದ, ಕ್ರಿಯಾಪದಗಳಿಂದ ಮತ್ತು ಅವುಗಳ ವಿಶೇಷಣಗಳಿಂದ ಕೂಡಿ ಕ್ರಮವಾಗಿ ಬರೆದ ಪದಸಮೂಹವೇ ವಾಕ್ಯವೆನಿಸುವುದು. ಒಂದು ಪೂರ್ಣ ವಾಕ್ಯವೆನಿಸಬೇಕು ಎಂದರೆ ಅದಕ್ಕೆ ಕರ್ತೃಪದ, ಕರ್ಮಪದ, ಕ್ರಿಯಾಪದ ಮತ್ತು ಅವುಗಳನ್ನು ವಿಶಿಷ್ಟವಾಗಿ ತೋರಿಸುವಂತಹ ವಿಶೇಷಣಗಳು, ನಾಮಪದಗಳನ್ನು ವಿಶೇಷಗೊಳಿಸುವಂತಹ ವಿಶೇಷಣಗಳು, ಗುಣವಾಚಕಗಳು, ಅದೇ ರೀತಿಯ ಕ್ರಿಯೆಯನ್ನು ವಿಶೇಷಗೊಳಿಸುವಂತಹ ಕ್ರಿಯಾ ವಿಶೇಷಣಗಳು, ಈ ರೀತಿ ಪದಗಳನ್ನು ಜೋಡಿಸಿ ಪರಿಪೂರ್ಣ ವಾಕ್ಯವನ್ನು ಮಾಡಿದಾಗ ಆ ಭಾಷೆಯ ಸೌಂದರ್ಯ ಇನ್ನೂ ಹೆಚ್ಚುವುದು. ಉದಾಹರಣೆಯನ್ನು ಗಮನಿಸಿ. ರಾಮನು ಜನಕನ ಮಗಳಾದ ಸೀತೆಯನ್ನು ವರಿಸಿದನು. ಇದೊಂದು ಸುಂದರವಾದಂತಹ ವಾಕ್ಯ. ಇಲ್ಲಿ ರಾಮನು ಜನಕನ ಮಗಳಾದ ಸೀತೆಯನ್ನು ವರಿಸಿದನು. ಪೂರ್ಣವಾದಂತಹ ವಾಕ್ಯ. ಇಲ್ಲಿ ಕರ್ತೃಪದವಿದೆ, ಕರ್ಮಪದವಿದೆ, ಕ್ರಿಯಾಪದವಿದೆ. ಹೀಗಿರುವಂತಹ ವಾಕ್ಯಗಳನ್ನು ಪೂರ್ಣ ವಾಕ್ಯ ಎನ್ನುತ್ತೇವೆ. ಇನ್ನು ಅನ್ವಯ ಎಂದರೇನು? ಅನ್ವಯ ಎಂದರೆ ವಾಕ್ಯದಲ್ಲಿ ಮೊದಲು ಕರ್ತೃಪದ, ನಂತರ ಕರ್ಮಪದ, ಕೊನೆಯಲ್ಲಿ ಕ್ರಿಯಾಪದಗಳು ಬರುತ್ತವೆ. ವಿಶೇಷಣಗಳು ಆಯಾ ಪದದ ಹಿಂದೆ ಬರುತ್ತವೆ. ಇದು ಸಾಮಾನ್ಯವಾದಂತಹ ನಿಯಮ. ಕನ್ನಡ ಭಾಷೆಯನ್ನು ಮಾತನಾಡುವಾಗ, ಬರೆಯುವಾಗ ಸಾಮಾನ್ಯವಾದಂತಹ ಒಂದು ನಿಯಮವನ್ನು ನಾವು ಬಳಸುತ್ತೇವೆ. ವಿಶೇಷವಾಗಿ ಕರ್ತೃಪದ ಮೊದಲು ಬರುವಂಥದ್ದು, ಕ್ರಿಯಾಪದ ಕೊನೆಯಲ್ಲಿ ಬರುವಂಥದ್ದು, ವಾಕ್ಯವನ್ನು ಪೂರ್ಣಗೊಳಿಸುವಂಥದ್ದು ಕ್ರಿಯಾಪದ. ಅದರ ಮಧ್ಯದಲ್ಲಿ ನಾವು ಕರ್ಮಪದ, ವಿಶೇಷಣ ಇತ್ಯಾದಿಗಳನ್ನು ಕೂಡ ನಾವು ಬಳಸುತ್ತೇವೆ. ಈ ಕ್ರಮವನ್ನು ನಾವು ಸಾಮಾನ್ಯವಾಗಿ ಅನುಸರಿಸುತ್ತೇವೆ. ಉದಾಹರಣೆಯನ್ನು ಗಮನಿಸಿ. ಮಹಾಶೂರನಾದ ಶ್ರೀರಾಮಚಂದ್ರನು ದುಷ್ಟನಾದ ರಾವಣನನ್ನು ತೀಕ್ಷ್ಣವಾದ ಬಾಣಗಳಿಂದ ಪರಾಕ್ರಮದಿಂದ ಕೊಂದನು. ಇಲ್ಲಿ ಕರ್ತೃಪದ ಶ್ರೀರಾಮಚಂದ್ರನು, ಕ್ರಿಯಾಪದ ಕೊಂದನು. ಅದರ ಮಧ್ಯದಲ್ಲಿ ನಾವು ಶ್ರೀರಾಮಚಂದ್ರನ ಹೊಗಳುವಂತಹ ಮಹಾಶೂರನಾದ ಎಂಬ ವಿಶೇಷಣವನ್ನು ಜೋಡಿಸಿದ್ದೇವೆ. ಕರ್ಮಪದ ರಾವಣನನ್ನು, ಅದನ್ನು ವಿಶೇಷಗೊಳಿಸುವಂತಹ ದುಷ್ಟನಾದ ಎಂಬ ವಿಶೇಷಣ ಪದವನ್ನು ಬಳಸಿದ್ದೇವೆ. ಆಮೇಲೆ ಕರಣಪದವಾದಂತಹ ಬಾಣಗಳು, ಆ ಬಾಣಗಳಿಂದ ಅವುಗಳಿಗೊಂದು ವಿಶೇಷಣ ಪದ, ತೀಕ್ಷ್ಣವಾದ ಬಾಣಗಳಿಂದ. ಆಮೇಲೆ ಆ ಕೊಂದನು ಎಂಬ ಕ್ರಿಯಾಪದವನ್ನು ವಿಶೇಷಗೊಳಿಸುವಂತಹ ಕ್ರಿಯಾ ವಿಶೇಷಣ ಪರಾಕ್ರಮದಿಂದ. ಹೀಗೆ ಕ್ರಮವಾಗಿ ನಾವು ಇದನ್ನು ಜೋಡಿಸಿದ್ದೇವೆ. ಇನ್ನು ಅಧ್ಯಾಹಾರದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ವಾಕ್ಯದಲ್ಲಿ ಬಿಟ್ಟು ಹೋಗಿರುವ ಪದಗಳನ್ನು ವಾಕ್ಯಾರ್ಥದ ಪೂರ್ತಿಗಾಗಿ ಇರುವ ಪದಗಳ ಆಧಾರದಿಂದ ಊಹಿಸಿಕೊಂಡು ಸೇರಿಸುವುದೇ ಅಧ್ಯಾಹಾರ. ಅಂದರೆ ಉದಾಹರಣೆಯನ್ನು ಗಮನಿಸಿ. ಕೆಲವಷ್ಟು ಸಂದರ್ಭದಲ್ಲಿ ನಾವು ಕೆಲವು ಪದಗಳನ್ನು ಶಾಬ್ದಿಕವಾಗಿ, ಶಬ್ದದ ಮೂಲಕ ತೋರಿಸುವುದಿಲ್ಲ. ವಾಕ್ಯದಲ್ಲಿ ಆ ಪದವನ್ನು ಹೇಳದಿದ್ದರೂ ನಮಗೆ ಅದು ಅರ್ಥವಾಗುತ್ತದೆ. ಅದನ್ನು ಅರ್ಥದ ರೂಪದಿಂದ ಸ್ವೀಕರಿಸುತ್ತೇವೆ. ಅದನ್ನು ಸ್ವೀಕರಿಸುವುದನ್ನು ನಾವು ಅಧ್ಯಾಹಾರ ಎನ್ನುತ್ತೇವೆ. ಉದಾಹರಣೆಯಲ್ಲಿ ಗಮನಿಸಿ. ಈಗ ಹೊರಟಿದ್ದೇನೆ ಎಂದು ನಾವು ಸಾಮಾನ್ಯವಾಗಿ ವಾಕ್ಯವನ್ನು ಬಳಸುತ್ತೇವೆ. ಈಗ ಹೊರಟಿದ್ದೇನೆ ಅಂದರೆ ಇಲ್ಲಿ ಕರ್ತೃಪದ ಯಾವುದು? ಇಲ್ಲಿ ನಾನು ಈಗ ಹೊರಟಿದ್ದೇನೆ ಎಂಬುದು ಪೂರ್ಣವಾದಂತಹ ವಾಕ್ಯ. ಇಲ್ಲಿ ನಾನು ಎಂಬ ಕರ್ತೃಪದವನ್ನು ಜೋಡಿಸದೆ ಹಾಗೆ ಬಳಸಿದರೂ ಕೂಡ ನಮಗೆ ಅದು ಅರ್ಥವಾಗುತ್ತದೆ.
ನಾನು ಎಂಬ ಕರ್ತೃಪದವು ಶಾಬ್ದಿಕವಾಗಿ ಈ ವಾಕ್ಯದಲ್ಲಿ ಇಲ್ಲದಿದ್ದರೂ ಅರ್ಥದ ದೃಷ್ಟಿಯಿಂದ ಅದು ಇದೆ. ಆದ್ದರಿಂದ ನಾವು ಅದನ್ನ ಸ್ವೀಕರಿಸುತ್ತೇವೆ. ವಾಕ್ಯವನ್ನ ಸುಲಭವಾಗಿ ಅರ್ಥೈಸಿಕೊಳ್ಳಲು ಹೊರಟಿದ್ದೇನೆ ಅಂದರೆ ನಾನು ಹೊರಟಿದ್ದೇನೆ ಎಂದು ನಾನು ಎಂಬ ಪದ ಇಲ್ಲಿ ಅಧ್ಯಾಹಾರವಾಗಿದೆ. ಇದೇ ರೀತಿಯಾಗಿ ಗಮನಿಸಿ ಮುಂದಿನ ವಾಕ್ಯವನ್ನು. ನಾಳೆ ಬರುತ್ತೇವೆ ಎಂದು ಕೆಲವೊಮ್ಮೆ ಹೇಳುತ್ತೇವೆ. ಈ ಸಂದರ್ಭದಲ್ಲಿ ಯಾರು? ನಾವು ಎಂಬ ಪದವು ಕರ್ತೃಪದವಾಗಿ ಇದೆ. ಇದನ್ನು ನಾವು ಅರ್ಥದ ದೃಷ್ಟಿಯಿಂದ ಸ್ವೀಕರಿಸುತ್ತೇವೆ. ಹೀಗೆ ಸ್ವೀಕರಿಸುವಿಕೆಯನ್ನ ಅಧ್ಯಾಹಾರ ಎನ್ನುತ್ತೇವೆ. ನಾನೊಬ್ಬ ರೈತ. ಈ ವಾಕ್ಯದಲ್ಲಿ ಗಮನಿಸಿ, ಕ್ರಿಯಾಪದವು ಕಂಡಿಲ್ಲವಲ್ಲ ಎಂದರೆ ಕ್ರಿಯಾಪದವು ಅರ್ಥದೃಷ್ಟಿಯಿಂದ ಇದೆ. ಅದೇ ಆಗಿದ್ದೇನೆ, ನಾನು ರೈತನಾಗಿದ್ದೇನೆ ಎಂಬುದು ವಾಕ್ಯದ ಪರಿಪೂರ್ಣ ಅರ್ಥ. ಇಲ್ಲಿ ಆಗಿದ್ದೇನೆ ಎಂಬ ಪದವನ್ನ ಅಧ್ಯಾಹಾರವಾಗಿ ಸ್ವೀಕರಿಸುತ್ತೇವೆ. ಮುಂದಿನ ವಾಕ್ಯವನ್ನ ಗಮನಿಸಿ. ಮತ್ತೊಮ್ಮೆ ಬನ್ನಿ ಎಂಬುದು ಸಹಜವಾಗಿ ನಾವು ವ್ಯವಹಾರದಲ್ಲಿ ಬಳಸುವಂತಹ ವಾಕ್ಯ. ಆ ಸಂದರ್ಭದಲ್ಲಿ ಗಮನಿಸಿ, ನೀವು ಎಂಬ ಪದವನ್ನ ನಾವು ಅಧ್ಯಾಹಾರವಾಗಿ ಸ್ವೀಕರಿಸುತ್ತೇವೆ. ಆ ನೀವು ಎಂಬ ಪದವು ಶಾಬ್ದಿಕವಾಗಿ ಇಲ್ಲದಿದ್ದರೂ ಅದನ್ನು ನಾವು ಸ್ವೀಕರಿಸುತ್ತೇವೆ ಅರ್ಥವನ್ನ ಪರಿಪೂರ್ಣಗೊಳಿಸಲು. ಇನ್ನು ಮುಖ್ಯವಾದಂತಹ ವಿಚಾರ, ವಾಕ್ಯಗಳ ಪ್ರಕಾರಗಳನ್ನು ನಾವು ಗಮನಿಸೋಣ. ಸಾಮಾನ್ಯವಾಗಿ 3 ರೀತಿಯ ವಾಕ್ಯಗಳನ್ನು ನಾವು ಬಳಸುತ್ತೇವೆ. ಮೊದಲನೆಯದು ಸಾಮಾನ್ಯ ವಾಕ್ಯಗಳು, ಎರಡನೆಯದು ಸಂಯೋಜಿತ ವಾಕ್ಯಗಳು, ಮೂರನೆಯ ಪ್ರಕಾರ ಮಿಶ್ರ ವಾಕ್ಯಗಳು. ಉದಾಹರಣೆಯೊಂದಿಗೆ ಇದನ್ನು ನಾನು ಸ್ವಲ್ಪ ಮಟ್ಟಿಗೆ ನಿಮಗೆ ವಿವರಿಸುತ್ತೇನೆ. ಮೊದಲನೇ ಪ್ರಕಾರ ಸಾಮಾನ್ಯ ವಾಕ್ಯ ಅಥವಾ ಸರಳ ವಾಕ್ಯ ಎಂಬುದಾಗಿ. ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯಗಳು ಸಾಮಾನ್ಯ ವಾಕ್ಯಗಳು ಅಥವಾ ಸರಳ ವಾಕ್ಯಗಳು. ಪೂರ್ಣವಾದಂತಹ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವಂತಹ ವಾಕ್ಯಗಳನ್ನ ನಾವು ಸಾಮಾನ್ಯ ವಾಕ್ಯಗಳು ಎನ್ನುತ್ತೇವೆ. ಉದಾಹರಣೆಗಳನ್ನು ಗಮನಿಸಿದಾಗ ನಿಮಗೆ ಇನ್ನೂ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಮೊದಲನೇ ಉದಾಹರಣೆಯನ್ನು ಗಮನಿಸಿ. ರಾಮನು ಪಾಠವನ್ನು ಓದುತ್ತಾನೆ. ಇಲ್ಲಿ ಸ್ವತಂತ್ರವಾದಂತಹ ಅರ್ಥವು ಇರುವಂತಹ ವಾಕ್ಯವಿದೆ. ಎರಡನೇದು, ಹಾವನ್ನು ಕಂಡರೆ ಮಕ್ಕಳಿಗೆ ಭಯ. ಒಂದು ವಿಚಾರವನ್ನು ಹೇಳುತ್ತಿದ್ದೇವೆ, ಹಾವನ್ನು ಕಂಡರೆ ಮಕ್ಕಳಿಗೆ ಭಯ ಎಂಬುದು ಇದು ಸರಳವಾದಂತಹ ವಾಕ್ಯ. ನಾವು ದೇಶವನ್ನು ರಕ್ಷಿಸೋಣ, ದೇಶವನ್ನು ನಾವು ರಕ್ಷಿಸೋಣ ಎಂಬ ವಿಚಾರವಾಗಿ ಸಾಮಾನ್ಯವಾದಂತಹ ಸರಳವಾದಂತಹ ವಾಕ್ಯ. ಗುರುಗಳು ಪಾಠವನ್ನು ಬೋಧಿಸಿದರು. ಇಲ್ಲಿಯೂ ಅಷ್ಟೇ ಒಂದು ಸ್ವತಂತ್ರವಾಗಿ ಇರುವಂತಹ ಅರ್ಥವನ್ನ ತಿಳಿಸುವಂತಹ ಒಂದು ವಾಕ್ಯ. ಇನ್ನು ಎರಡನೇ ಪ್ರಕಾರವನ್ನ ಗಮನಿಸಿ ಅರ್ಥೈಸಿಕೊಳ್ಳಿ. ಸಂಯೋಜಿತ ವಾಕ್ಯ ಅಂದರೆ ಸಂಯುಕ್ತವಾದಂತಹ ವಾಕ್ಯ. ಏನು ಹೀಗೆಂದರೆ, ಪ್ರಧಾನವಾದ ವಾಕ್ಯಕ್ಕೆ ಒಂದು ಅಥವಾ ಹೆಚ್ಚು ಉಪವಾಕ್ಯಗಳು ಅಧೀನವಾಗಿ ಸೇರಿದರೆ ಅದು ಸಂಯೋಜಿತ ವಾಕ್ಯ ಎಂದೆನಿಸಿಕೊಳ್ಳುತ್ತದೆ ಅಥವಾ ಸಂಯುಕ್ತ ವಾಕ್ಯ ಎಂದು ಕೂಡ ಕರೆಯುತ್ತಾರೆ. ಪ್ರಧಾನವಾದಂತಹ ಒಂದು ವಾಕ್ಯವಿರುತ್ತದೆ, ಆ ವಾಕ್ಯಕ್ಕೆ ಸಂಬಂಧಪಟ್ಟಂತಹ ಅದಕ್ಕೆ ಅಧೀನವಾದಂತಹ ಮತ್ತೊಂದು ವಾಕ್ಯ ಸೇರಿಕೊಂಡರೆ ಅದನ್ನು ನಾವು ಸಂಯೋಜಿತ, ಸೇರಿಕೊಂಡಿರುವಂತಹ ಸಂಯುಕ್ತವಾದಂತಹ ಅಂದರೆ ಪ್ರಧಾನ ಅರ್ಥಕ್ಕೆ ಪೂರಕವಾದಂತಹ ಇನ್ನೊಂದು ವಾಕ್ಯ ಎಂದರ್ಥ. ಉದಾಹರಣೆಯನ್ನು ಗಮನಿಸಿ ಸ್ಪಷ್ಟವಾಗುತ್ತದೆ. ಶ್ರೀರಾಮನ ಸಾಗರ ಸದೃಶವಾದ ಸೈನ್ಯವನ್ನು ನೋಡಿ ಲಂಕೆಯ ರಾವಣನ ಸೇನೆ ಗಡಗಡ ನಡುಗಿತು. ಇಲ್ಲಿ ಗಮನಿಸಿ, ಪ್ರಧಾನವಾದಂತಹ ವಾಕ್ಯ ರಾವಣನ ಸೇನೆ ಗಡಗಡ ನಡುಗಿತು ಎಂಬುದು. ಅದಕ್ಕೆ ಪೂರಕವಾದಂತಹ ವಾಕ್ಯ ಶ್ರೀರಾಮನ ಸಾಗರ ಸದೃಶವಾದ ಸೈನ್ಯವನ್ನ ನೋಡುವಂಥದ್ದು ಅಂತ. ರಾವಣನ ಸೇನೆ ಗಡಗಡ ನಡುಗಿದ್ದು ಯಾಕೆ, ಯಾವ ಕಾರಣದಿಂದ ಎಂಬ ವಿಚಾರವನ್ನ ಸೇರಿಸುವ, ಸಂಯೋಜಿಸುವಂತಹ ವಾಕ್ಯವೇ ಶ್ರೀರಾಮನ ಸಾಗರ ಸದೃಶವಾದ ಸೈನ್ಯವನ್ನ ನೋಡಿ ಎಂಬುದು. ಇದನ್ನ ನಾವು ಸಂಯುಕ್ತ ವಾಕ್ಯ, ಇಲ್ಲಿ ಎರಡು ವಿಚಾರಗಳು ಸೇರಿಕೊಂಡಿರುವುದರಿಂದ ಸಂಯುಕ್ತ ವಾಕ್ಯ ಎಂದು ಕರೆಯುತ್ತೇವೆ. ಮುಂದಿನ ಉದಾಹರಣೆಯನ್ನ ಗಮನಿಸಿ.
ಸೋಮವಾರವೂ ಶಾಲೆಗೆ ರಜೆ ಎಂದು ತಿಳಿದ ವಿದ್ಯಾರ್ಥಿಗಳು ಸಂತೋಷಗೊಂಡರು. ಇಲ್ಲಿ ವಿದ್ಯಾರ್ಥಿಗಳು ಸಂತೋಷಗೊಂಡರು ಎಂಬುದು ಪ್ರಧಾನವಾದಂತಹ ಅಂಶ. ಈ ಅಂಶಕ್ಕೆ ಅಧೀನವಾದಂತಹ ಸಂಬಂಧಪಟ್ಟಂತಹ ವಾಕ್ಯಾಂಶ ಇದೆಯಲ್ಲ, ಸೋಮವಾರವೂ ಶಾಲೆಗೆ ರಜೆ ಎಂದು ತಿಳಿಯುವಿಕೆ ಇದೆಯಲ್ಲ, ಇದು ವಿದ್ಯಾರ್ಥಿಗಳು ಸಂತೋಷಗೊಳ್ಳಲು ಕಾರಣವನ್ನ ಸೇರಿಸುತ್ತಿದೆ. ಆದ್ದರಿಂದ ಇದು ಸಂಯೋಜಿತ ಅಥವಾ ಸಂಯುಕ್ತ ವಾಕ್ಯಕ್ಕೆ ಸುಂದರವಾದಂತಹ ಉದಾಹರಣೆ. ಇನ್ನು ಮೂರನೆಯ ಪ್ರಕಾರವನ್ನು ಅರ್ಥೈಸಿಕೊಳ್ಳಿ. ಮಿಶ್ರ ವಾಕ್ಯ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂತಹ ವಾಕ್ಯವನ್ನು ಮಿಶ್ರ ವಾಕ್ಯ ಎನ್ನುತ್ತೇವೆ. ಪ್ರಧಾನವಾದ ವಾಕ್ಯಾಂಶಕ್ಕೆ ಸಹಕಾರಿಯಾದಂತಹ ಅನೇಕ ವಾಕ್ಯಗಳು ಸೇರಿಕೊಂಡಾಗ ಇದನ್ನು ನಾವು ಮಿಶ್ರ ವಾಕ್ಯ ಎಂದು ಕರೆಯುತ್ತೇವೆ. ಉದಾಹರಣೆಯೊಂದಿಗೆ ಅರ್ಥೈಸಿಕೊಳ್ಳೋಣ. ಕಾಗೆ ಮರದಿಂದ ಹಾರಿ ಬಂತು ಮತ್ತು ಬಿಂದಿಗೆಯ ಬಳಿ ಕುಳಿತು ನೀರನ್ನೇ ನೋಡತೊಡಗಿತು. ಇಲ್ಲಿ ಪ್ರಧಾನವಾದಂತಹ ಕರ್ತೃ ಕಾಗೆ ಎಂಬುದು ನೀರನ್ನೇ ನೋಡತೊಡಗಿತು ಎಂಬುದು. ಅದಕ್ಕೆ ಪೂರಕವಾದಂತಹ ಅಥವಾ ಆ ವಿಚಾರಕ್ಕೆ ಅಧೀನವಾದಂತಹ ಮರದಿಂದ ಹಾರಿ ಬರುವಂಥದ್ದು, ಬಿಂದಿಗೆಯ ಬಳಿ ಕುಳಿತುಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಪ್ರಧಾನ ಅಂಶಕ್ಕೆ ಪೂರಕವಾದಂತಹ ವಾಕ್ಯಾಂಶಗಳಾಗಿರುವುದರಿಂದ ಇದೆಲ್ಲ ಸೇರಿಸಿ ನಾವು ಮಿಶ್ರವಾಗಿ ಒಂದು ವಾಕ್ಯವನ್ನ ಮಾಡಿದ್ದೇವೆ. ಕಾಗೆ ಮರದಿಂದ ಹಾರಿ ಬಂತು ಮತ್ತು ಬಿಂದಿಗೆಯ ಬಳಿ ಕುಳಿತು ನೀರನ್ನೇ ನೋಡತೊಡಗಿತು ಎಂಬ ಪರಿಪೂರ್ಣವಾದಂತಹ ವಾಕ್ಯವನ್ನ ಮಾಡಿದ್ದೇವೆ. ಇದು ಮಿಶ್ರ ವಾಕ್ಯಕ್ಕೆ ಸುಂದರವಾದಂತಹ ಉದಾಹರಣೆ. ಎರಡನೇ ಉದಾಹರಣೆಯನ್ನು ಅರ್ಥ ಮಾಡಿಕೊಳ್ಳೋಣ. ಪರೀಕ್ಷೆ ಮುಗಿಯಿತೆಂದು ಉಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ತಿಳಿಸಿ ತಮ್ಮ ಮನೆಗೆ ಹೊರಟರು. ಇಲ್ಲಿ ಕರ್ತೃಪದವಾದಂತಹ ಉಪಾಧ್ಯಾಯರು, ಗುರುಗಳು, ಶಿಕ್ಷಕರು ಮನೆಗೆ ಹೊರಟು ಹೋದರು ಎಂಬುದು. ಈ ಅಂಶಕ್ಕೆ ಪೂರಕವಾದಂತಹ ಅಂಶಗಳು ಇಲ್ಲಿ ಮಿಶ್ರವಾಗಿವೆ, ಸೇರಿಕೊಂಡಿವೆ. ಅವಾವುದೆಂದರೆ ಪರೀಕ್ಷೆ ಮುಗಿಯುವುದು ಮತ್ತೆ ವಿದ್ಯಾರ್ಥಿಗಳಿಗೆ ತಿಳಿಸುವುದು, ಆ ನಂತರ ಪ್ರಧಾನವಾದಂತಹ ಅಂಶ. ಅದಕ್ಕೋಸ್ಕರ ವಾಕ್ಯವನ್ನ ಹೀಗೆ ಮಾಡಿದ್ದೇವೆ. ಪರೀಕ್ಷೆ ಮುಗಿಯಿತೆಂದು ವಿದ್ಯಾರ್ಥಿಗಳಿಗೆ ಉಪಾಧ್ಯಾಯರು ತಿಳಿಸಿದರು ಮೊದಲು, ಆಮೇಲೆ ತಮ್ಮ ಮನೆಗೆ ಹೊರಟು ಹೋದರು. ಇಲ್ಲಿ ಗಮನಿಸಿ, ಪರೀಕ್ಷೆಯು ಮುಗಿಯಿತು, ಉಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ತಿಳಿಸಿದರು, ಆನಂತರ ಉಪಾಧ್ಯಾಯರು ತಮ್ಮ ಮನೆಗೆ ಹೊರಟು ಹೋದರು. ಈ ರೀತಿಯಂತಹ ವಾಕ್ಯಾಂಶಗಳು ಮಿಶ್ರವಾಗಿರುವುದರಿಂದ ಇದನ್ನ ಮಿಶ್ರ ವಾಕ್ಯ ಎಂದು ನಾವು ಕರೆಯುತ್ತೇವೆ. ಪ್ರಿಯ ವಿದ್ಯಾರ್ಥಿಗಳೇ, ಎಂತಹ ಸುಂದರವಾದಂತಹ ಭಾಷೆ ನಮ್ಮ ಕನ್ನಡ ಭಾಷೆ. ಈ ಭಾಷೆಯಲ್ಲಿರುವಂತಹ ವಾಕ್ಯಗಳ ಪ್ರಕಾರಗಳನ್ನು ಸ್ವಲ್ಪ ಮಟ್ಟಿಗೆ ನೀವು ತಿಳಿದುಕೊಂಡಿರಿ. ಈ ರೀತಿಯಾದಂತಹ ವಾಕ್ಯಗಳು ನಿಮ್ಮ ಪಾಠಗಳಲ್ಲಿ ಬಂದಾಗ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮೆದುರಿಗೆ ಮಾತನಾಡುತ್ತಿರುವಾಗ ಅದನ್ನು ಗಮನಿಸಿ ನೀವು ಕೂಡ ವಾಕ್ಯಗಳನ್ನು ರಚಿಸುವಾಗ, ಪ್ರಬಂಧಗಳನ್ನು ಬರೆಯುವಾಗ ಈ ರೀತಿಯಾದಂತಹ ವಾಕ್ಯ ಪ್ರಕಾರಗಳನ್ನು ಕೂಡ ಸೇರಿಸಿ ನೀವು ಬರೆಯುವಂತಹ ಬರವಣಿಗೆ ಅತ್ಯಂತ ಮೌಲ್ಯಯುತವಾಗಿ ಇರಲಿ. ಅಥವಾ ನೀವು ಭಾಷಣವನ್ನು ಮಾಡುವಾಗ ಈ ರೀತಿ ವಾಕ್ಯಗಳನ್ನು ಸೇರಿಸಿದಾಗ ನಿಮ್ಮ ಭಾಷಣವು ಅತ್ಯಂತ ಸುಂದರವಾಗಿ ಮೌಲ್ಯಯುತವಾಗಿ ಇರುವುದನ್ನು ಗಮನಿಸಿ. ಆ ರೀತಿಯಾದಂತಹ ವಾಕ್ಯಗಳನ್ನು ನಾವೆಲ್ಲರೂ ಕೂಡ ಬಳಸೋಣ. ಕನ್ನಡವನ್ನು ಹೆಚ್ಚೆಚ್ಚು ಬಳಸೋಣ, ಕನ್ನಡವನ್ನು ಹೆಚ್ಚು ಹೆಚ್ಚು ಬೆಳೆಸೋಣ. ನನ್ನ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ನೀವು ಕೂಡ ಬೇರೆಯವರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಧನ್ಯವಾದಗಳು. ಇನ್ನೊಮ್ಮೆ ಮತ್ತೊಂದು ಪಾಠದೊಂದಿಗೆ ನಿಮ್ಮೆದುರಿಗೆ ಬರಲಿದ್ದೇನೆ. ನಮಸ್ಕಾರ.